ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನು ಮಾತುಕತೆ ಮಾಡುವಂತ ಪ್ರಯತ್ನವನ್ನು ಯಾಕೆ ಮಾಡ್ಬೇಕಾಗಿತ್ತು ನೀವು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮನ್ನ ನಿಮ್ಮ ಗೃಹ ಕಚೇರಿ ಕರೆಸಿ 2 ತಾಸುಗಳ ಕಾಲ ಚರ್ಚೆ ಮಾಡುವಂತ ಅವಶ್ಯಕತೆ ಏನಿತ್ತು? ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನೀವು ಹೋರಾಟ ಮಾಡ್ಲಿಕ್ಕೆ ಅವಕಾಶವನ್ನು ಯಾಕೆ ಮಾಡ್ಕೊಡ್ಬೇಕಾಗಿತ್ತು? ಆ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲೇ ಒಂದ್ ಕಡೆ ನಮಗೆ ಸಾಫ್ಟ್ ಕಾರಣ ಇತ್ತು. ಇವರು ಬಸವ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತಾರಂತ ಗೌರವ ಇತ್ತು. ಯಾವಾಗ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ಲಿಕ್ಕೆ ತಾವೇನು ಆದೇಶ ಮಾಡಿದ್ರಿ? ಯಾವಾಗ ಲಿಂಗಾಯತರ ಹೋರಾಟವನ್ನ ಸಂವಿಧಾನ ವಿರೋಧಿ ಅವ್ರು ಕೇಳುವಂಥದ್ದು ಅಕ್ವತ್ತಾಯ ಆ ಸಂವಿಧಾನಕ್ಕೆ ಅನ್ನೋ ಶಬ್ದನ ಯಾವಾಗ ಬಳಸಿದ್ರಿ? ಅವತ್ತು ನಮಗೆ ಗೊತ್ತಾಯಿತು ನಿಜವಾಗ್ಲೂ ಸಹ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಇಲ್ಲ. ಅಂದ್ರೆ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿ 2 ವರ್ಷಗಳ ಕಾಲ ಏನು ಶತ ಪ್ರಯತ್ನ ಮಾಡಿದ್ರಿ ನೀವು. ನಮ್ಮನ್ನ ಅಲಕ್ಷ್ಯ ಮಾಡಿದ್ರಿ, ನಮ್ಮ ಕಡೆ ಕ್ಯಾರೆ ಅನ್ಲಿಲ್ಲ, ನಮ್ಮ ಶಾಸಕರಿಗೆ ಬೈದು ಅವಾಯ್ಡ್ ಮಾಡಿದ್ರಿ, ಮತ್ತೆ ಹೋರಾಟ ಮಾಡಿದ್ವಿ. ನಮಗೆ ಪ್ರತಿಯೊಬ್ಬರಿಗೆ ಸಹ ನೀವು ಹೋರಾಟಕ್ಕೆ ಬರಬೇಡ್ರಿ ಅಂತ ಪೊಲೀಸ್ ಇಲಾಖೆ ಮೂಲಕ ಒತ್ತಡ ಹಾಕಿದ್ರಿ. ಕೊನೆಗೆ ಟ್ಯಾಕ್ಟ್ರಿ ರ್ಯಾಲಿಯನ್ನು ಬಂದ್ ಮಾಡ್ರಿ ಅಂತಂದ್ರಿ. ನಮ್ಮ ಜಿಲ್ಲಾಧಿಕಾರಿ ಮೂಲಕವಾಗಿ ಆದೇಶ ಮಾಡಿಸಿದ್ರಿ. ಕೊನೆಗೆ ಅದರ ನಾವು ಹೆಂಗೋ ಪಾರಾದ್ವಿ. ಜನ ಸೇರಿದ್ದನ್ನು ಸಹಿಸಲಾರ್ದೇನೆ ಪ್ರೀ ಪ್ಲಾನ್ಡ್ ಆಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ್ರಿ. ಅದು ನಾವು ಎದೆಗುಂದಲ್ಲ. ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು, ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಅಥವಾ ನಮ್ಮ ಹೋರಾಟನ ಹತ್ತಿಕ್ಬೇಕೇನೋ ಅಂತ ಆಸೆ ಇತ್ತೇನೋ, ನಮ್ಮನ್ನ ದನಕ್ಕೆ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಾರೆ, ದನಕ್ಕೆ ಬಡ್ದಂಗೆ ಬಡದ್ರಪ್ಪ ಅಂತೇಳಿ ಹಂಗ ಬಡದ್ರಿ. ನಾವೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಕ್ ಹೋಗಿಲ್ಲ. ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂತ ಶಬ್ದವನ್ನು ಬಳಸಿದಿರಿ. ಅದು ನಿಜವಾಗ್ಲೂ ಸರಿಯಾದ ಕ್ರಮವಲ್ಲ. ಮತ್ತೆ ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಆಗಿದ್ರೆ ನಮ್ಮ ಹೋರಾಟದ ವೇದಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ರು, ನಮ್ಮ ಹೋರಾಟದ ವೇದಿಕೆಗೆ ಚಂದ್ರರಾಜ್ ಅಟ್ಟಿಹೊಳೆಯವರು ಬಂದಿದ್ರು, ನಮ್ಮ ಹೋರಾಟದ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ರು, ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜು ಕಾಗೇರ್ ಬಂದಿದ್ರು. ಸಂವಿಧಾನ ವಿರೋಧವಾಗಿ ಹೋರಾಟಗಾರರು ಬಂದರಪ್ಪ ಅಂದ್ರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ನೀವು ಅನರ್ಹಗೊಳಿಸಿದಂಗ ನಿಮ್ಗೆ ತಾಕತ್ತಿದ್ರು. ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಗೆ ತಾಕತ್ತಿದ್ರೆ. ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ಕ್ರಮ ಕೈಗೊಳ್ಳಿ ನೀವು ಹಾಗಾದ್ರೆ. ಈ ರೀತಿಯಾಗಿ ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನ ಹತ್ತಿಕ್ಕುವಂತ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು, ಸಂವಿಧಾನದ ಹೆಸರು ಹೇಳಿಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನಮ್ಮ ಹೋರಾಟನ ದಿಕ್ಕಿಪ್ಪಿಸುವ ಪ್ರಯತ್ನವನ್ನ 7 ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂತ ಆಗ್ರಹವನ್ನ ರಾಜ್ಯ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಹೇಳಿದ್ರಲ್ಲ ನನಗೆ ಮೀಸಲಾತಿ ಕೊಡಕ್ಕಾಗಲ್ಲ, ನಾನೇ ಬೇಜಾರಾಗಲ್ಲ. ಯಾರು ನ್ಯಾಯ ಕೊಡ್ತಾರ ಅವ್ರ ನ್ಯಾಯವನ್ನ ಯಾವ ಸರ್ಕಾರ ನ್ಯಾಯ ಕೊಡ್ತಾರೋ ನಿಮ್ ಕಡೆ ನ್ಯಾಯ ಸಿಕ್ಕಂತ ಬಂದಿದ್ವಿ. ನೀವು ನ್ಯಾಯ ಕೊಡೋದಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ನ್ಯಾಯ ಕೊಡುವಂತ ಮಾರ್ಗವನ್ನು ಪಡಿತೀವಿ, ನ್ಯಾಯ ಕೊಡುವಂತ ವ್ಯಕ್ತಿನ ಹುಡುಕ್ತೀವಿ, ನ್ಯಾಯ ಕೊಡುವಂತ ವ್ಯವಸ್ಥೆ ಹುಡುಕ್ತೀವಿ, ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಜನತಾ ನ್ಯಾಯಾಲಯಕ್ಕೆ ಹೋಗ್ತೇವೆ ನಾವು. ಆದ್ರೆ ನಿಮ್ಮ ಒಂದು ಹೇಳಿಕೆ 900 ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳ ದೊಡ್ಡ ಅವಮಾನ ಕೊಟ್ಟಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣ ಮೇಲೆ ಬಹಳ ಗೌರವ ಇತ್ತು. ನೀವು ಪದೇ ಹೇಳಿದಿರಿ ಬಸವಣ್ಣವರು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ. ಅನುಭವ ಮಂಟಪವ ಚಿತ್ರವನ್ನ ನಮ್ಮ ವಿಧಾನಸೌಧದಲ್ಲಿ ಹಾಕ್ಬಿಟ್ಟು ನೀವೆಲ್ಲ ತೋರಿಸಿದ್ರಿ. ಹಾಗಾದ್ರೆ ಆ ಬಸವಣ್ಣನ ಪರಂಪರೆ ಬಂದಿರತಕ್ಕಂಥ ಈ ಸಮಾಜದ ಹೋರಾಟವನ್ನ ಸಂವಿಧಾನ ವಿರೋಧಿ ಅಂದ್ರೆ ನೀವು ಎಲ್ಲೇ ಒಂದ್ ಕಡೆ ಬಸವಣ್ಣವ್ರನ್ನೂ ಸಹ ಬೈದಂಗೆ ನೀವು ಪರೋಕ್ಷವಾಗಿ. ಯಾಕಂದ್ರೆ ಬಸವಣ್ಣವ್ರ ಅನ್ಯಾಯಗಳು ನಾವೆಲ್ಲ ಸಂವಿಧಾನ ಬಿಟ್ಟು ಬದುಕೇ ಇಲ್ಲ. ಇವತ್ತು ನಮ್ಮ ನಾಡಿನ ಎಲ್ಲಾ ಮಠಮಾನೆಗಳು ಜಾತ್ಯತೀತವಾಗಿ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ನಮ್ಮ ಇಡೀ ಶಾಸಕ ನಮ್ಮ ಸಮಾಜ ಇರ್ತಕ್ಕಂಥ ರಾಜಕಾರಣಿಗಳು ಜಾತ್ಯತೀತಕ್ಕೋ ಬದುಕುವಂತ ಕೆಲಸ ಮಾಡಿ. ಇಲ್ಲೇ ನಮ್ಮ ಪಕ್ಕದಲ್ಲಿ BL ಪಾಟೀಲ್ ಇದ್ದಾರೆ. ಇವತ್ತು ಅವ್ರ ಸಮುದಾಯದವರು ಎಲ್ಲೇ ಒಂದ್ ಕಡೆ ದಲಿತ ಸಮುದಾಯದ ಅನೇಕ ಮಹಿಳೆಯರಿಗೆ ಮಕ್ಕಳಿಗೆ ಇವತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಇವತ್ತು ದೇಶದ ಸತ್ಪ್ರಜೆಗಳಾಗಿ ಮಾಡೋ ಕೆಲಸವನ್ನ BL ಪಾಟೀಲ್ ಮಾಡಿದ್ರು. ಮತ್ತೆ ನಾವೆಲ್ಲರೂ ಸಂವಿಧಾನದ ಆಶಯಗಳ ಪ್ರಕಾರವಾಗಿ ಬದುಕನ್ನ ಮಾಡಕತ್ತೀವಿ, ಸಂವಿಧಾನದ ಆಶಯ ಪರವಾಗಿನೇ ಹೋರಾಟ ಮಾಡಕತ್ತೀವಿ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂವಿಧಾನ ವಿರೋಧಿ ಹೇಳುವಂತ ಹೇಳಿಕೆ ಅದುವೇ ಸಂವಿಧಾನ ವಿರೋಧಿ ಆಗಿದೆ ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲಿಂಗಾಯತರ ಸ್ವಾಭಿಮಾನವನ್ನು ಕೆಣಕೋ ಪ್ರಯತ್ನ ಮಾಡಿ ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆಗಿದೆ. ಕೂಡಲೇ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಆ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಬೇಕು. ವಿಧಾನಸಭೆಯ ಅಧ್ಯಕ್ಷರುಗಳು ಮತ್ತು ಪ್ರತಿಪಕ್ಷದ ಅಧ್ಯಕ್ಷರುಗಳು ಆ ಹೇಳಿಕೆಯನ್ನು ಕಡತದಿಂದ ತೆಗೆದುಹಾಕುವ ಪ್ರಯತ್ನ ಮಾಡೋದ್ರ ಮೂಲಕವಾಗಿ ಲಿಂಗಾಯತರ ಗೌರವ ಉಳಿಸುವ ಕೆಲಸವನ್ನು ಮಾಡ್ಬೇಕೆನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಆ ಹಿನ್ನೆಲೆ ಒಳಗೆ ನಾವು ಈ ಒಂದು ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿಗಳು ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಖಂಡಿಸ್ಬಿಟ್ಟು ಮತ್ತು ನಮ್ಮ ಸಮುದಾಯದ ರೈತರ ಮೇಲೆ ಹಾಕಿರ್ತಕ್ಕಂಥ FIR ಅನ್ನ ಕೂಡಲೇ ವಿತ್ಡ್ರಾ ಮಾಡ್ಕೋಬೇಕೆನ್ನುವುದನ್ನ ಹಕ್ಕೊತ್ತಾಯ ಮಾಡಿ ನಮ್ಮ ಸಮಾಜದ ಈ ಹೋರಾಟಕ್ಕೆ ನ್ಯಾಯವನ್ನು ಪಡಿಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ
ಏನು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಹಕ್ಕೊತ್ತಾಯಿಸಿ 16ನೇ ತಾರೀಕಿಂದ ಸುವರ್ಣಸೌಧದ ಆಸ್ಪಾಸ್ನಲ್ಲಿ ಬಹುತೇಕ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನೇ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲಿವರೆಗಪ್ಪ ಅಂತಂದ್ರೆ ನೀವು ಅವರನ್ನ ಸಸ್ಪೆಂಡ್ ಮಾಡೋವರೆಗೂ, ಲಿಂಗಾಯತರ ಕ್ಷಮೆ ಕೇಳೋವರೆಗೂ, ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೋವರೆಗೂ ಮತ್ತು ನಮ್ಮ ಸಮುದಾಯದ ಅಮಾಯಕರ ಮೇಲೆ ನೀವು FIR ಅದನ್ನು ವಿತ್ಡ್ರಾ ಮಾಡೋವರೆಗೂ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ. 16ನೇ ತಾರೀಕಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ.